ನಮಸ್ಕಾರ ವೀಕ್ಷಕರಿಗೆ ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಹಲಿಂಗಪುರ ತಾಲೂಕು ಘೋಷಣೆಗೆ ಆಗ್ರಹಿಸಿ ಇಂದು ಸಂಪೂರ್ಣ ಬಂದ ಯಶಸ್ವಿಯಾಯಿತು. ಪೂರ್ತಿ ದಿನ ಹೋರಾಟಗಾರರು ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ವಾಹನ ಸಂಚಾರ ಬಂದ್ ಮಾಡಿ ಅಂಗಡಿಗಳನ್ನು ಮುಚ್ಚಿಸಿ ಚೆನ್ನಮ್ಮ ಸರ್ಕಲ್ನಲ್ಲಿ ಅಡಿಗೆ ಮಾಡಿ ಅಲ್ಲೇ ಠಿಕಾಣಿ ಹೂಡಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯ ನಾಗರಿಕರು ಹಾಗೂ ಸುತ್ತ ಗ್ರಾಮದಿಂದ ಬಂದ ರೈತ ಮುಖಂಡರು, ಕಾರ್ಮಿಕರು, ನೇಕಾರರು ಪಟ್ಟಣದ ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಹೊರಟು ಗಾಂಧಿ ಸರ್ಕಲ್ ಮೂಲಕ ಚೆನ್ನಮ್ಮ ಸರ್ಕಲ್ ತೆರಳಿ ಹೋರಾಟಗಾರರು ಇಂದು ರಾತ್ರಿ ಧರಣಿ ಕೂಡಲು ನಿರ್ಧರಿಸಿದರು. ಹೋರಾಟದಲ್ಲಿ ತಾಲೂಕ್ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಲ್ಲಿ, ದರೆಪ್ಪ ಸಾಂಗ್ಲೀಕರ, ಮಹಾಂತೇಶ್ ಹೆಟ್ಟಿನಮಟ್ಟ, ಆರ್ಟಿ ಪಾಟೀಲ್, ಸಿದ್ದು ಪಾಟೀಲ್, ಶಿವನ್ಗೌಡ ಪಾಟೀಲ್, ಚೆನ್ನಬಸು ಹುರ್ಕಡ್ಲಿ, ಗಂಗಾಧರ ಮೇಟಿ, ಅರ್ಜುನ್ ಹಲ್ಗಿಗೌಡ, ಶಿವಲಿಂಗ ಕೌಜಲಗಿ, ಮಹದೇವ ಮಾರಾಪುರ್, ಪರಪ್ಪ ಬ್ಯಾಕೋಡ, ಸುಭಾಷ್ ಶಿರ್ಬೂರ್, ದುಂಡಪ್ಪ ಜಾಧವ್, ರಾಮಗೌಡ ಪಾಟೀಲ್, ಮಹಲಿಂಗ ಸನದಿ, ಮಲ್ಲು ಸಂಗಣ್ಣವರ, ಮನ್ನೈ ಮಠ್ ವಕೀಲರು, ನಾನಾ ಜೋಶಿ, ರಾಜೇಸಾಬ್ ಐನಾಪುರ್, ದಾವಲ್ಸಾಬ್ ನಗಾರಚಿ, ಜಮೀರ್ ಯಕ್ಷಂಬಿ, ಹುಸೇನ್ ಜಮಾದಾರ್, ಮುಬಾರಕ್ ಅಲ್ಲಾಖಾನ್, ಸೈಯದ್ ನದಾಫ್, ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು, ಹಲವು ಜನಪರ ಸಂಘಟನೆಗಳು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಭಾಗವಹಿಸಿದ್ದರು. ವರದಿ ಲಾಲ್ಸಾಬ್ ನಗಾರಚಿ. ನಮ್ಮ ಮಂದಿ ಸೈಕಲ್ ಮೋಟ್ರ ತಿರುಗಾಡ್ತಾರೆ, ಅಂಗಡಿ ಕಲ್ಲು ಜವಾಬ್ದಾರಿ ಅಲ್ಲ. ಮಾಲಿಂಗ್ಪುರದ ಈ ಒಂದು ತಾಲೂಕು ಹೋರಾಟಕ್ಕೆ ಎಲ್ಲರೂ ಪ್ರೋತ್ಸಾಹ ಹೋರಾಟ ಮಾಡಬೇಕಾಗೈತಿ. ಈ ಒಂದು ನ್ಯಾಯಯುತವಾದ ಹೋರಾಟವನ್ನ ಯಶಸ್ವಿಗೊಳಿಸುವುದು ಮಾಲಿಂಗ್ಪುರ ಹಾಗೂ ಸುತ್ತಮುತ್ತಲ 16 ಜನ ಬೇಕಾಗೈತಿ. ಯಾಕಂದ್ರೆ ಈ ಎಲ್ಲ ಹಳ್ಳಿಯ ಜನತೆಗೆ ಎಲ್ಲರೂ ಕೂಡ ಒಂದ ತಾಲೂಕದಾಗ 3 ತಾಲೂಕ್ ಮಾಡತ್ತೀವಿ, ಈಗಾಗಲೇ 3 ಮಾಡಿವಿ, 4 ಮಾಡೋಣ ಅಂತಾರ. ಅವ್ರಿಗೆ ಇನ್ನೂ ತಿಳಿವ ನಮ್ಮವ್ರ ಯಾರ ಮನವರಿಕೆ ಮಾಡಿಕೊಡ್ರಿ. ಅವ್ರಿಗೆ ಅವ್ರ ಜೋಡಿ ಸಂಪರ್ಕ ಇದ್ದವ್ರು ನಮ್ಮಲ್ಲಿ ಮುಖಂಡ್ರು, ಕಾಂಗ್ರೆಸ್ ಮುಖಂಡ್ರು. ನಮ್ಮ ತಾಲೂಕ್ ಮುಧೋಳ ತಾಲೂಕದಾಗಿಂದ ಬೇಡಿಕೆ ಐತಿ ನಮಗ್. ಯಾಕಂದ್ರೆ ಮುಧೋಳ ತಾಲೂಕ್ನಾಗ ಒಂದೂ ಆಗಿಲ್ಲ, ಒಂದು ಹೊಡೆದು ಕೊಡ್ರಿ. ನಮ್ಮ ಮುಧೋಳ ತಾಲೂಕು ಹಳ್ಳಿಗಳು ಕೊಟ್ಟಿವಿ ನಾವು. ತಾವು ನೋಡ್ಬೋದು, ನಿಮಗೆ ಮಾಹಿತಿ ಕೊಟ್ಟಿವಿ, ಬುಕ್ಲೆಟ್ ಕೊಟ್ಟಿವಿ. ಅಂದ್ರೆ ಇದು ಯೋಗ್ಯವಾಗೈತಿ. ಸರ್ಕಾರವನ್ನು ನಮ್ಗೆ ಕನ್ವಿನ್ಸ್ ಮಾಡ್ಬೇಕಿಲ್ಲ. ಈ ತಾಲೂಕನ್ನು ಮಾಡಂಗಿಲ್ಲ ಅಂದ್ರೆ ಒಂದು ಕನ್ವಿನ್ಸ್ ಮಾಡ್ರಿ. ಯಾಕೆ ಮಾಡಂಗಿಲ್ಲಪ್ಪ? ಯೋಗಿ ಇಲ್ಲೋ, ಜನಸಂಖ್ಯೆ ಇಲ್ಲೋ, ಏನಿಲ್ಲ, ಅಷ್ಟು ಅವಕಾಶ ಇಲ್ಲೋ, ಏನಾರ ಕಡಿಮೆ ಬೇಕಲ್ಲ ತಾಲೂಕಿಗೆ ಹೇಳಿದ್ರು. ಅದಕ್ಕೆ ಒಗ್ಗಟ್ಟಾಗಬೇಕಾಗತ್ತೆ. ಯಾಕಂದ್ರೆ ತೆಲಂಗಾಣ ಅಂತ ಹೋರಾಟ, ಆಂಧ್ರ ಪ್ರದೇಶ ಹೋರಾಟ ಮಾಡಿದ್ರು. ಅವರೆಲ್ಲ ಹೋರಾಟ ಮಾಡಿದಾಗ ನಾವು ದೊಡ್ಡ ರಾಜ್ಯ ಆತ. ಅದಕ್ಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಸರ್ಕಾರದವರು ಈ ಕಡೆದವ್ರಿಗೆ ಯಾರು ಕೆಲಸ ಆಗ್ತಾ ಇಲ್ಲ. ಅದೇ ದಯಮಾಡಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಎಲ್ಲ ಕೂಡ ಬೆಂಬಲ ಕೊಡೋಣ. ಈಗ ಇದಕ್ಕಿಂತ ಇಲ್ಲ ನಮ್ಮ JH ಪಾಟೀಲ್ರು ಮುಖ್ಯಮಂತ್ರಿ ಇದ್ರು. ಅವರು ಅಖಂಡ ವಿಜಾಪುರ ಬಾಗಲಕೋಟೆ ಜಿಲ್ಲಾ ಇತ್ತು. ಅವಾಗ ಅವರು ಹೋರಾಟ ಮಾಡಿ ನಮ್ಮ ಜಿಲ್ಲಾ ಮಾಡಿದ್ರ ಬಾಗಲಕೋಟೆ. ಹಂಗ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷಾತೀತವಾಗಿ ಪೂಜೆ ಮಾಡ್ತೀವಿ, ನಿಮ್ದು ಮೂರ್ತಿ ಮಾಡ್ತೀವಿ ಮಾಲಿಪುರದಾಗ. ಅದು ದಯಮಾಡಿ ನೀವು ಪಕ್ಷಾತೀತವಾಗಿ, ಯಾಕಂದ್ರ ಈ ಬನ್ನಟ್ಟಿಯನ್ನ ಜೈಶೆಟ್ರ ಮಾಡಿದ್ರ, ಕುಮಾರಸ್ವಾಮಿ ಅವರು ತೆರವ ಮಾಡಿದ್ರು, ನೀವು ಮಾಡಿ ನಿಮ್ದು ನಾವು ಮೂರ್ತಿ ಮಾಡ್ತೀವಿ ಊರು ಎಲ್ಲ ಕೂಡಿ. ಅದಕ್ಕೆ ಇದನ್ನ ಮಾಡಿ ನೋಡಿ ಅಧಿಕಾರಿ ಯಾವ್ದು ಸೋಜತ್ತಲ್ಲ. ಅದಕ್ಕೆ ಯಾರು
ಸರ್ಕಾರ ಬರಲಿ, ಯಾವ ರಾಜಕೀಯ ಪಕ್ಷ ಇರಲಿ, ಇದ್ರೊಳಗ ಏನಾಗಿಬಿಡೈತೆ ಅಂದ್ರ ನಾವು ಬಲಿ ಪಶು ಹೋಗ್ಬಿಟ್ಟದ್ವಿ. ಇಲ್ಲಿ ಬೇಡ 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 ಏನ್ ಬೇಡದೈತಿ ಹೇಳ್ರಿ, ಪರಿಸ್ಥಿತಿ ಎಲ್ಲಿಗೆ ಬಂದ್ ಕೂದೈತಿ. ಒಬ್ಬರ ಸರ್ಕಾರಕ್ಕರ ಏನಾರ ದಾದೈತಿ ದರ್ಕಾರ ಐತೆ ಹೇಳಿ ಏನೂ ಇಲ್ಲ. ಅದಕ್ಕೆ ನೀವು ಎಲ್ಲಾರು ಒಕ್ಕಟ್ಟಾದ್ರಂದ್ರೆ ಏನಾದ್ರು ಒಂದು ಮಾಡಕ್ ಸಾಧ್ಯತೆ ನಮ್ಮಲ್ಲಿ. ಇದು ತಾಲೂಕಿಗೆ ಅತ್ಯಂತ ಯೋಗ್ಯವಾದ ಸ್ಥಳ ಆಯ್ತು ಹೇಳಿ ನಮ್ಮ ಎಲ್ಲರೂ ಇಚ್ಛೆ ಐತಿ. ಅದಕ್ಕೆ ಇದನ್ನ ಇಷ್ಟಕ್ಕೆ ಬಿಡುದು ಬೇಡ. ಎಲ್ಲ ಹಿರಿಯರು ಎಲ್ಲರೂ ಬಂದಾರ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮೊದಲ ಏನ್ ಬಂದ್ರೆ ಎಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಕರ್ತೈತಿ ಅನಿಸ್ತಾ ಐತಿ. ಅದಕ್ಕಾಗಿ ಇದು ಹೋರಾಟ ತಾಲೂಕು ಆಗುವವರಿಗೆ ಹೋರಾಟ ಮುಂದುವರಿಸೋಣ ಅಂತ ಹೇಳಿ ಈ ವೇದಿಕೆಗೆ ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಒಂದು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂಧುಗಳೇ, ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಲ್ಲಿ ಕೊಟ್ಟಂತ ಎಲ್ಲ ಇತಿಮಿತಿಗಳಿಗಿಂತ ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಅನುಮತಿ ಪಡೆದುಕೋಬೇಕು. ನಮಗೆ ಬರುವಂತ 7 ಗ್ರಾಮ ಪಂಚಾಯತ್ ಅವರೆಲ್ಲರೂ ಕೂಡ ಮಹಾಲಿಂಗಪುರ ತಾಲೂಕಿಗೆ ಅನುಮತಿ ಕೂಡ ಕೊಟ್ಟಾರ. ತಾಲೂಕಿನಲ್ಲಿ ನಾವು ಸೇರ್ಪಡೆ ಆಗ್ತೀವಿ ಅಥವಾ ಒಪ್ಪಿಗೆ ಪತ್ರ ಕೊಟ್ಟಾರ. 10 ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಾರ. ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ 1000 ದಿನ ದಾಟಿದ್ರು ನಮ್ಮ ವರದಿ ಬನಟ್ಟಿ ತಹಸೀಲ್ದಾರ್ ಆಫೀಸಿನಿಂದ ಬಾಗಲಕೋಟೆ ಮುಟ್ಟಿರಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತು ಶಾಸಕಾಂಗ ಎಷ್ಟು ಜಡತ್ವ ಹೊಂದಿದೆ, ಕಾರ್ಯಾಂಗ ಎಷ್ಟು ಜಡತ್ವ ಹೊಂದಿದೆ. ಯಾಕೆ ವ್ಯವಸ್ಥೆ ಈ ಹಂತಕ್ಕೆ ಬಂದಿದೆ ಅಂದ್ರೆ ಏನೆಲ್ಲ ಮಾಡಿದ್ರು ಕೊನೆ ಒಂದು ದಿನ ಜನರನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ತಿರುವಂತ ಇವತ್ತು ದುಷ್ಟ ರಾಜಕಾರಣಿಗಳು, ದುರುಳ ರಾಜಕಾರಣಿಗಳು ನಮ್ಮಲ್ಲಿ ಒಡಕು ಉಂಟು ಮಾಡಿ ಈ ವ್ಯವಸ್ಥೆಯನ್ನು ಮತ್ತೆ ಒಂದು ಮುದ್ದಿನ ಆಟ ಆಡಿ ಒಂದು ಹಳ್ಳಿ ಐತಪ್ಪ ಅಂತಂದ್ರ ಆ ಹಳ್ಳಿ ಒಳಗೆ ಏನೇನು ಸೌಕರ್ಯ ಬೇಕು ನಾವು ಕೇಳೋಕ್ಕಿಂತ ಮುಂಚೆ ಕೊಡ್ಬೇಕಾದದ್ದು ನಮ್ಮನ್ನ ಆಳುವಂತ ಸರ್ಕಾರದ ಕರ್ತವ್ಯ. ಇದನ್ನು ಮೊದಲು ಅವ್ರು ತಿಳ್ಕೊ. ಈ ತಾಲೂಕು ಹೋರಾಟ ಸಮಿತಿ ಚಾಲು ಆಗಿ 3 ಪಕ್ಷಗಳಾಗಿ ಹೋದು. ಬಿಜೆಪಿನೂ ಆಯ್ತು, ಕಾಂಗ್ರೆಸ್ನವರು ಆದ್ರು, JDS ದವರು ಆದ್ರು. ಇನ್ನ ಈ ತಾಲೂಕು ಮಾಡ್ಬೇಕು ಅನ್ನೋದು ಯಾರಿಗೂ ಎಚ್ಚರ ಆಗಿಲ್ಲ. ನಾ ಅವ್ರಿಗೆ ಹೇಳಕತ್ತೇನೆ, ಇದು ನಮ್ಮ ಹಕ್ಕ, ನಿಮ್ಮ ಭಿಕ್ಷೆ ಅಲ್ಲ. ಸಿಟಿ ಆಗಿತ್ತ ಮಾಲಿಂಗಪುರ ಅವಾಗ ಒಂದು ಜಮಾನದೊಳಗ ಎಲ್ಲೆಲ್ಲಾರೋ ಬದುಕೇಶ್ ಹೊಟ್ಟೆ ತುಂಬ್ಕೊತಿದ್ರಿ. ಈ ಮಾಲಿಂಗಪುರದೊಳಗ ರಾಜ್ಯಕ್ಕನ ದೇಶಕ್ಕನ ಸಿಹಿ ಬೆಲ್ಲ ಹಂಚಿದ್ದು ಯಾವ್ದಾರು ಊರಿತ್ತಂದ್ರ ಅದು ಮಹಾಲಿಂಗಪುರ. ಬೆಲ್ಲದ ನಾಡು ಹೆಸರು ಪಡೆದಂತ ಊರು ಅದು ಮಹಾಲಿಂಗಪುರ. ಎಲ್ಲರೂ ನಮ್ಮ ಸಿಹಿ ತಿಂದು ನಮಗೆ ಇವತ್ತು ಕಹಿ ಇಟ್ಟು ಹೋದ್ರಲ್ಲಪ್ಪ ಪುಣ್ಯಾತ್ಮಗೋರ್ಯ. ಮಾಲಿಂಗಪುರದವರು ನಿದ್ದೆ ಮಾಡಾಕಾರು ಅವ್ರ ಬರಾಕ್ ತಯಾರಿಲ್ಲ. ನಾಳೆ ಅಂಗಡಿ ತೆಗಿತಾರ ಇವ್ರು, ನಾಳೆ ಅಂಗಡಿ ತೆಗಿದ್ ಗ್ಯಾರಂಟಿ. ನಾಳೆ ತೆಗಿತಾರೋ ನಾವು ಒಟ್ಟರು ಒಕ್ಕಟ್ಟಾಕಿಂದ ಯಾವಾರ ತೆಗದಂದ್ರೆ ಬೆಂಕಿ ಹತ್ತು ಕೆಲಸ ಮಾಡುದು. ಮತ್ತ ಅವ್ರು ತೆಗಿಲ್ಲ ಸುಮ್ಮನಿದ್ರಂದ್ರೆ ಎಷ್ಟು ಸತ್ತಾರ ಅಲ್ಲೇ ಇಲ್ಲ. ಬರ್ಬೇಡ ನಮ್ಮ ಹೋರಾಟಕ್ಕೆ. ನಾವ್ ಎಷ್ಟು ಮಂದಿ ಯುದ್ಧ ಮಾಡೋಣ ಹೋರಾಟ. ಅದು ಯಾವಾಗ ತಾಲೂಕು ಆಕೈತೆ ಆಗಲಿಲ್ಲ. ಆದ್ರೆ ಇವ್ರಿಗೆ ಯಾರಿಗೆ ಬೇಕಾಗಿಲ್ಲ ಆಗಿಲ್ಲ, ಇವ್ರು ಬಂದಾಗೆ ಇರ್ಲಿ. ಅಟ್ಲೀಸ್ಟ್ ಎಲ್ಲರೂ ಒಕ್ಕಟ್ಟಾಗಿ ಮಾಡೋನು. ಯಾರು ಹಿಂಗ್ ಸರಿದ ಬೇಡ. ತಾನ ತಾಲೂಕು ಆಗ್ತೈತೆ, ತಾನ ಬರ್ತೈತಿ. ಎಲ್ಲ ತಾವು ಬರ್ತಾರ, ಮನ್ಯಾಗ ಬರ್ತಾರ. ಎಲ್ಲ ಜನ ಬರ್ತಾರ, ತಾನ ನಡಿತೈತಿ. ಎಲ್ಲ ಜಗತ್ತ ಕೇಳ್ತೈತಿ ಮಾತು. ಅದಕ್ಕಾಗಿ ಇವ್ರು ನಮ್ಮ ಜಿಲ್ಕತನ ಮಾಡಿದ ಏನಾಗೈತಿ, ಅವ್ರಿಗೆ ನಚ್ಚರಿಕೆ ಆದಂಗೈತಿ. ಅವ್ರು ನಡೈತಿ 30 ವರ್ಷದ ಹಿಂದೂ ಇದ ಮಾಡಿದ್ರು ಕೆಲಸ ಇವರು. ಯಾಕೆ ನಾವು